ವಿತೌಟ್ ಎನಿ ಡಿಲೇ ಸ್ಟ್ರೈಟ್ ಅವೇ ಟುವರ್ಡ್ಸ್ ದ ಟಾಪಿಕ್. ಸೊ ಇವತ್ತಿನ ಈ ನನ್ನ ಒಂದು ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್. ಹಿಂದೂ ಮ್ಯಾರೇಜ್ ಆಕ್ಟ್ 1955 ಸೆಕ್ಷನ್ 13B ಸಬ್ ಕ್ಲಾಸ್ 1 and 2 ಇದೇನು ಹೇಳುತ್ತಂದ್ರೆ ಡಿವೋರ್ಸ್ ಬೈ ಮ್ಯೂಚುವಲ್ ಕನ್ಸೆಂಟ್. ಸೊ ಇದಕ್ಕಿರುವಂತಹ ಕಂಡೀಷನ್ಸ್, ಇದಕ್ಕಿರುವಂತಹ ಪ್ರೊಸೀಜರ್ ಹಾಗೂ ಇದನ್ನ ಹೇಗೆ ನೀವು ಪಡ್ಕೋಬಹುದು, ಇದರ ಒಂದು ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನಾನು ಈ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ ಆಲ್, ವೆಲ್ಕಮ್ ಟು ಲಾಗಡೆ. ನಾನು ನಿಮ್ಮ ಅಡ್ವೊಕೇಟ್ ಕಿರಣ್. ಸೊ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಸುಮಾರು 25 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ನಮ್ಗೆ ಗೊತ್ತಿರೋರು ಅಥವಾ ನಮ್ಮ ಪರಿಚಯ ಇರುವವರು ಫ್ಯಾಮಿಲಿಯಲ್ಲೇ ಯಾರಾದರೂ ಡಿವೋರ್ಸ್ ತಗೋತಾ ಇದ್ದಾರೆ ಅಂದ್ರೆ ಬಹಳ ಆಶ್ಚರ್ಯದಿಂದ ನಾವು ನೋಡ್ತಾ ಇದ್ದೋ. ಆದರೆ ಈಗ ಡಿವೋರ್ಸ್ ಅನ್ನೋದು ಒಂದು ಫ್ಯಾಷನ್ ಆಗಿ ಮಾರ್ಪಟ್ಟಿದೆ. ಯಾಕಂದ್ರೆ ಡ್ಯೂ ಟು ಸೋಷಿಯಲ್ ಚೇಂಜಸ್, ಡ್ಯೂ ಟು ಮೈಂಡ್ ಸೆಟ್ ಚೇಂಜಸ್, ಈ ಒಂದು ಸೋಷಿಯಲ್ ಆಕ್ಟಿವಿಟಿ ಚೇಂಜಸ್ ಇಂದ ಡಿವೋರ್ಸ್ ಪೆಟಿಷನ್ ಫೈಲ್ ಆಗೋದು ಬಹಳ ಹೆಚ್ಚು ಆಗ್ತಾ ಇದೆ. ಯಾರಿಗೂ ಸಹ ಒಂದು ತಾಳ್ಮೆ ಅಥವಾ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತ ಗುಣವು ಕಮ್ಮಿ ಆಗ್ತಾ ಇರೋದ್ರಿಂದ ಈ ಡಿವೋರ್ಸ್ ಪೆಟಿಷನ್, ಮ್ಯೂಚುವಲ್ ಡಿವೋರ್ಸ್ ಪೆಟಿಷನ್ ಆಗಲಿ ಅಥವಾ ಕಂಟೆಸ್ಟೆಡ್ ಡಿವೋರ್ಸ್ ಪೆಟಿಷನ್ ಆಗಲಿ ಹೆಚ್ಚು ಫೈಲ್ ಆಗ್ತಾ ಇದೆ. ಸೊ ಈ ಎರಡರಲ್ಲಿ ನಿಮಗೆ ಯಾವುದು ಬಹಳ ಬೇಗ ಮುಕ್ತಾಯ ಆಗುತ್ತೆ, ಅದೇ ರೀತಿ ಯಾವುದರಿಂದ ಎವ್ರಿಥಿಂಗ್ ಎಲ್ಲವೂ ನೀವು ಬಿಫೋರ್ ಅಪ್ಲೈಯಿಂಗ್ ದಿಸ್ ಮ್ಯೂಚುವಲ್ ಡಿವೋರ್ಸ್ ನೀವೇ ಎಲ್ಲ ಡಿಸೈಡ್ ಮಾಡ್ಕೊಂಡಿದ್ರೆ. ಫಾರ್ ಅನ್ ಎಕ್ಸಾಂಪಲ್, ನೀವು ಮೇಂಟೆನೆನ್ಸ್ ತಗೊಳ್ಳೋದಾಗ್ಲಿ ಅಥವಾ ಅಲಿಮೋನಿ ತಗೊಳ್ಳೋದಾಗ್ಲಿ ಅಥವಾ ನಿಮ್ಮ ಒಂದು ಅಬ್ಲಿಗೇಷನ್ಸ್ ಎಲ್ಲವನ್ನು ನೀವು ಈಗಾಗಲೇ ಆಲ್ರೆಡಿ ನೀವೇ ಕೂತ್ಕೊಂಡು ಸಾಲ್ವ್ ಮಾಡ್ಕೊಂಡಿದ್ರೆ ಮ್ಯೂಚುವಲ್ ಕನ್ಸೆಂಟ್ ಹಾಕೋದು ಬಹಳ ಉತ್ತಮ. ಸೊ ಮೊದಲಿಗೆ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ನೀವು ಹೋಗ್ತಾ ಇದ್ರೂ ಸಹ 6 month ವೇಟಿಂಗ್ ಪೀರಿಯಡ್ ನಿಮ್ಗಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನ್ ಹೇಳುತ್ತಂದ್ರೆ, ನೀವು ಈಗಾಗಲೇ ಎಲ್ಲವನ್ನೂ ಡಿಸೈಡ್ ಮಾಡಿಕೊಂಡು 1 ವರ್ಷದವರೆಗೂ ನೀವು ಸಪರೇಟ್ ಆಗಿ ಜೀವಿಸಿದ್ರೆ ಅಥವಾ ನೀವು ಸಪರೇಟ್ ಆಗಿ ವಾಸವಾಗಿದ್ರೆ, ನಿಮ್ಮ ಒಂದು ಪೇರೆಂಟ್ಸ್ ಮನೆಯಲ್ಲಿ ಸಪರೇಟ್ ಆಗಿ ನೀವು ವಾಸವಾಗಿದ್ರೆ, ನೀವು ಇಬ್ಬರೂ ಸಹ ಒಂದು ಜಾಯಿಂಟ್ ಅಫಿಡವಿಟ್ ಅನ್ನ ಹಾಕಿ ನೀವು ಆ 6 month ವೇಟಿಂಗ್ ಪೀರಿಯಡ್ ಅನ್ನು ಸಹ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಸೊ ಸೆಕ್ಷನ್ 13B ಸಬ್ ಕ್ಲಾಸ್ 2 ಅಪ್ಲಿಕೇಶನ್ ಹಾಕಿ ನೀವು ನಿಮ್ಮ ಒಂದು ಜಾಯಿಂಟ್ ಅಫಿಡವಿಟ್ ಹಾಕಿ ಆ ಒಂದು 6 month ವೇಟಿಂಗ್ ಪೀರಿಯಡ್ ಏನಿರುತ್ತೆ ಅದನ್ನ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ನಿಮಗೆ ವಿತಿನ್ ಅ ವೀಕ್ ಎಷ್ಟೋ ಸರ್ತಿ ನಿಮ್ಮ ಒಂದು ಮೀಡಿಯೇಷನ್ ಎಲ್ಲವೂ ಬೇಗ ಆದರೆ ವಿತಿನ್ 1 or 2 days ಅಲ್ಲಿ ನಿಮಗೆ ಈ ಒಂದು ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಸಿಗುವಂಥದ್ದು. ಯಾಕಂದ್ರೆ ಬರ್ಡನ್ ಅಗೇನ್ ಆನ್ ದ ಕೋರ್ಟು ಕಮ್ಮಿ ಆಗುತ್ತೆ. ಅದೇ ರೀತಿ ನೀವು ಈಗಾಗಲೇ ಎಲ್ಲವನ್ನು ಡಿಸೈಡ್ ಮಾಡ್ಕೊಂಡಿದ್ರೆ ಓನ್ಲಿ ಆನ್ ದಟ್ ಕಂಡೀಷನ್ ನಿಮಗೆ ಯಾರೂ ಸಹ ಫೋರ್ಸ್ ಮಾಡಿರಬಾರ್ದು. ಸೊ ನಿಮ್ಮ ಒಂದು ಸ್ವ ಇಚ್ಛೆಯಿಂದ ನೀವು ಈ ಒಂದು ಮ್ಯೂಚುವಲ್ ಡಿವೋರ್ಸ್ ಅನ್ನ ತಗೋತಾ ಇದ್ದೀರಾ. ಅದೇ ರೀತಿ ಎವ್ರಿಥಿಂಗ್ ಇಸ್ ಸೆಟಲ್ಡ್ ಔಟ್. ಕೊಡೋದು ತಗೊಳ್ಳೋದು ಯಾವುದೇ ಇರಲಿ, ನೀವು ಒಂದು ಮ್ಯಾರೇಜ್ ಟೈಮಲ್ಲಿ ಕೊಟ್ಟಿರುವಂಥದ್ದು ತಗೊಂಡಿರುವಂಥದ್ದು ಎಲ್ಲವೂ ನೀವು ಸಾರ್ಟ್ ಔಟ್ ಆಗಿದ್ದಾಗ ಮಾತ್ರ. ಈ ಒಂದು ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಅದು ತದನಂತರ ಕಂಟೆಸ್ಟೆಡ್ ಡಿವೋರ್ಸ್ ಕೇಸ್ ಆಗಿ ಮಾರುವಂಥದ್ದು. ಸೊ ಇದನ್ನ ನಾನು ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ಇನ್ ಇಂಗ್ಲಿಷ್. mutual divorce by mutual consent. So I will be explaining in English. So first topic is divorce by mutual condition or mutual consent. For filing mutual consent divorce, section 13B of the Hindu Marriage Act 1955. So this is the primary section under which mutual consent divorce is filed for Hindus, Buddhists, Jains and Sikhs. For Muslims, you already know they have separate their law, Muslim law. According to that, they will get divorce or whatever the divorce procedure will happen according to Muslim law. Section 13B sub clause 1, filing the joint petition for divorce after 1 year of separation. So it is mandatory that both husband and wife should have deserted from their marriage obligation and they should have lived separately. Section 13B sub clause 2, filing the second motion after the mandatory 6 month cooling off period unless waived. So you can file at the time of mutual petition itself that you don't want the 6 month of cooling period. It has already been settled out. You can file to cancel that 6 month cooling period also. So section 28 of the Special Marriage Act. So if your marriage is a Special Marriage Act, for an example, the husband is a different religion, the wife is a different religion, husband belongs to a different community and wife belongs to a different community. All this marriage comes under Special Marriage Act of 1954. For such couple, you have to file mutual divorce under section 28 of the Special Marriage Act 1954. Section 10A of the Indian Divorce Act 1869 for Christians seeking mutual divorce. So it is very clear. For waiving the cooling off period, section
13B2 of the Hindu Marriage Act 1955, used in conjunction with judgment of Amardeep Singh versus Arvind Kaur in 2017 by the Supreme Court, which allows court to waive the cooling off period if the couple has been separated for an extended period. Reconciliation is not possible. All issues like alimony and custody are settled. So everything should be settled out of the court before applying for this divorce by mutual consent. Only in this scenario or only in these circumstances, the cooling off period will be taken off. Even after filing a mutual consent divorce, so you will be sent to mediation. So where in mediation they will try to reconciliate, they will try to make sure that husband and wife they get reunited. But out of all these efforts, if husband and wife if they feel that this marriage will not work anymore, then they can opt and they can give their consent that they don't want to continue this marriage. Then they will get mutual consent divorce immediately without that 6 months of waiting period. All this it is off cut out by Supreme Court guidelines on 2017 judgment. ವೀಕ್ಷಕರೇ, ಸೊ ಈ ನಮ್ಮ ಒಂದು ಚಾನೆಲ್ನಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ನಿಮಗೆ ಅರಿವನ್ನು ಮೂಡಿಸಲು ನಾವು ಹೆಚ್ಚು ಪ್ರಯತ್ನದಿಂದ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಏನಾದರೂ ಲೀಗಲ್ ಇಶ್ಯೂಸ್ ಇದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಸೊ ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಮಸ್ಯೆ ಇದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.